1,44,580 ಕೋಟಿ ಆವಾಗ ಬಂದಿತ್ತು. ಆಮೇಲೆ ಈಗ ಮೋದಿಯವ್ರ ಸರ್ಕಾರದಲ್ಲಿ 2014-24ರಲ್ಲಿ 5,42,341 ಕೋಟಿ, 5,42,341 ಕೋಟಿ ಇವತ್ತು ನಮ್ಮ BJP ಸರ್ಕಾರ NDA ಸರ್ಕಾರ ಇದ್ದಾಗ, ಅಂದರೆ 275 ಪಟ್ಟು ಹೆಚ್ಚಿಗೆ ಇವತ್ತು ನಮಗೆ ಅನುದಾನ ಡಿವ್ಯಾಲ್ಯೂಷನ್ ಬಂದದೆ. ಅದೇ ರೀತಿ ಈ ಕೇಂದ್ರ ಸರ್ಕಾರದ ಪ್ರಯೋಜಿತ ಅಲ್ಲೇನು ಸ್ಪಾನ್ಸರ್ಡ್ ಇರ್ತಾವೆ ನಮ್ಮ ಕೇಂದ್ರ ಸರ್ಕಾರದ್ದು, ಆ ಯೋಜನೆ ಒಳಗೆ UPA ಸರ್ಕಾರ ಇದ್ದಾಗ 5-10 ವರ್ಷದಲ್ಲಿ 39,922 ಕೋಟಿ, 39,922 ಕೋಟಿ ಮಾತ್ರ ಬಂದಿತ್ತು. ಈಗ ನಮ್ಮ NDA ಸರ್ಕಾರ ಇದ್ದಾಗ 1,03,627 ಕೋಟಿ ಹಣ ಬಂದಿದೆ. ಅಂದರೆ ಈ ರೀತಿ ಹಣ ಬಂದಾಗೂ ಸಹಿತಕ್ಕೆ ಪದೇ ಸಿದ್ದರಾಮಯ್ಯವ್ರಿಗೆ, ಯಾಕಂದರೆ ಸಿದ್ದರಾಮಯ್ಯವ್ರಿಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಅವರಿಗೆ ಯಾವುದೇ ಇಶ್ಯೂ ಇಲ್ಲದಕ್ಕೆ ಪದೇ ಒಂದು ಹೇಳ್ತಾರೆ ಅವರು, ನಮಗೆ ಕೇಂದ್ರದಿಂದ ಅನುದಾನ ಸಿಗ್ತಾ ಇಲ್ಲ, ನಮ್ಮ ಕಡೆಯಿಂದ ಏನು GST ಕಲೆಕ್ಟ್ ಆಗ್ತದೆ ಅದರದ್ದು ಹಣ ಕೊಡ್ತಾ ಇಲ್ಲ, ಪದೇ ಇದು ಟೀಕಾ ಮಾಡುವಂಥದ್ದು, ಮೋದಿಯವರಿಗೆ ಅಟ್ಯಾಕ್ ಮಾಡುವಂಥದ್ದು ಮಾಡ್ತಾರೆ. ಆದರೆ ಈ ಕಳೆದ 10 ವರ್ಷದಲ್ಲಿ ನಮಗೆ ಬಂದಂಥ ಅನುದಾನ ಮತ್ತು ಬರೀ ಅದಷ್ಟೇ ಕನ್ಸಿಡರೇಷನ್ ಮಾಡೋದು ಬೇಡ. ಒಂದೇ ಭಾರತ ಬರ್ತದೆ, ಮೂಲಭೂತ ಸೌಕರ್ಯ ಸಲುವಾಗಿ ಹಣ ಬರ್ತದೆ, ನ್ಯಾಷನಲ್ ಹೈವೇ ನಿರ್ಮಾಣ ಮಾಡಲಿಕ್ಕೆ ಹಣ ಬರ್ತಾಯಿದೆ, ಎಕ್ಸ್ಪ್ರೆಸ್ ಹೈವೇ ಈಗ ರಾಯಚೂರಿಂದ ಬೆಳಗಾವಿಗೆ ಎಕ್ಸ್ಪ್ರೆಸ್ ಹೈವೇ ಬರ್ತಾಯಿದೆ, 4 ಲೈನ್, ಸೂರತ್ ಚೆನ್ನೈ ಇಲ್ಲೇ ಬರ್ತಾ ಇದೆ. ಮತ್ತು ಅದಕ್ಕೇನು ಹಣ ಬಂದಿದ್ದೇನು ಅದು ಬೇರೆ ರಾಜ್ಯಕ್ಕೆ ಹೋಗ್ತದೇನದು, ಪಾಕಿಸ್ತಾನಕ್ಕೆ ಹೋಗ್ತದೇನೆ ಅದು ಇಲ್ಲ, ಇಲ್ಲೇ ಬರೋದು. ಇವನ್ನೆಲ್ಲ ಕನ್ಸಿಡರೇಷನ್ ಮಾಡೋದೇ ಇಲ್ಲ ಸಿದ್ದರಾಮಯ್ಯನವರು. ಅದಕ್ಕೇನು ಸಂಬಂಧ ಇಲ್ಲ ರೀ. ನಮ್ಮ ಟ್ಯಾಕ್ಸ್ ಆಯ್ತುರಪ್ಪ ಹೋಗಲಿ, ನಿಮಗೆ ಟ್ಯಾಕ್ಸ್ ಕಡಿಮೆ ಆಗಿದೆ, ಅನುದಾನ ಕಡಿಮೆ ಆಗಿದೆ ಅಂತ ಎಲ್ಲಿ ಹೇಳ್ಬೇಕು ನೀವು? ಎಲ್ಲಿ ಹೇಳಬೇಕು ಸಿದ್ದರಾಮಯ್ಯನವರು? ಆ ನೀತಿ ಆಯೋಗ ಅಂತಿದೆ, ನೀತಿ ಆಯೋಗದಲ್ಲಿ ಹೋಗಿ ಆ ಫೋರಮ್ದಾಗ ಹೋಗಿ ಹೇಳ್ಬೇಕಲ್ಲ ನೀವು. ಯಾಕೆ ಹೋಗಲಿಲ್ಲ? ಮೊನ್ನೆ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಚೇರ್ಮನ್ಶಿಪ್ ಇದ್ದದ್ದು ಮೀಟಿಂಗ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ನೀವ್ಯಾಕೆ ಹೋಗಲಿಲ್ಲ ರೀ ಇಲ್ಲಿ ಸಿದ್ದರಾಮಯ್ಯನವ್ರೆ? ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ರಿ. ಯಾಕಂದ್ರೆ ಇಲ್ಲಿ ಹೊರಗೆ ಮಂದಿ ಮುಂದೆ ಸುಳ್ಳು ಹೇಳೋಕೆ ನಿಮ್ಗೆ ಬರ್ತದೆ, ಅಲ್ಲಿ ಸುಳ್ಳು ಹೇಳೋಕೆ ಆಗೋದಿಲ್ಲಲ್ಲ. ಅಲ್ಲಿ ನೀವೇನಾದ್ರು ಸುಳ್ಳು ಹೇಳೋಕೆ ಹೋದರೆ ಅಲ್ಲಿ ಉತ್ತರ ಕೊಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಇಷ್ಟು ಬಂದದ, ಈ ಇಲಾಖೆ ಒಳಗೆ ಇಷ್ಟು ಬಂದದ, ಉತ್ತರ ಕೊಡ್ತಾರೆ ಅವರು. ಅದನ್ನು ಫೇಸ್ ಮಾಡಲಿಕ್ಕೆ ನೀವು ತಯಾರಿಲ್ಲ. ಆ ಪ್ರೈಮ್ ಮಿನಿಸ್ಟರ್ ಮುಂದೆ ಮಾತಾಡೋಕ್ಕೆ ತಯಾರಿಲ್ಲ. ಇಲ್ಲೇ ಕೂತು ಬೆಂಗಳೂರಾಗ ಕೂತು ಟೀಕಾ ಮಾಡೋದು. ಹೀಗಾಗಿ ನೀತಿ ಆಯೋಗದ ಸಭೆಯನ್ನು ಅವರು ಸ್ಕಿಪ್ ಮಾಡಲಿಕ್ಕೆ ಮೂಲ ಕಾರಣ ಅಂದರೆ ಅದು ಫೇಸ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸುಳ್ಳು ಹೇಳುವಂಥದ್ದು ಅದು ಮುಂದುವರಿಸುವಂಥ ಕೆಲಸ ಮಾಡಲಿಕ್ಕೆ ಅಲ್ಲಿ ಹೋಗಲಿಲ್ಲ. ಅದಕ್ಕಾಗಿ ಈ ರೀತಿಯಾದಂಥ ಒಂದು ನಡವಳಿಕೆ ನಮ್ಮ ರಾಜ್ಯ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನಡವಳಿಕೆ ಇದೆ, ಇದು ಖಂಡನೀಯ ಅನ್ನುವಂಥ ಮಾತನ್ನು ಹೇಳ್ತೀನಿ.